ಕಳೆದ ಒಂದು ವಾರಗಳಿಂದ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹ ಪಡಿಸಿ ವಿಪಕ್ಷ ಬಿಜೆಪಿ ಹೋರಾಟವನ್ನು ಮಾಡ್ತಾ ಇದೆ. ಇವತ್ತು LH ಬಳಿ ಇರುವಂತಹ ವಾಲ್ಮೀಕಿ ಪ್ರತಿಮೆ ಎದುರುಗಡೆಯಿಂದ ವಿಧಾನಸೌಧ ತನಕ ಪಾದಯಾತ್ರೆಯನ್ನು ಮಾಡ್ತಾರೆ. ಈಗಾಗಲೇ ಎಲ್ಲರೂ ಕೂಡ ಶಾಸಕರು ಬಂದು ಕುಳಿತುಕೊಂಡಿರುವಂತಹ ಚಿತ್ರವನ್ನು ಗಮನಿಸ್ತಾ ಇದ್ರಿ. ಹಿರಿಯರಾಗಿರುವಂತಹ ಸುರೇಶ್ ಕುಮಾರ್ ಇರಬಹುದು, CC ಪಾಟೀಲ್ ಇರಬಹುದು, ವಿಪ್ ಆಗಿರುವಂತಹ ದೊಡ್ಡನಗೌಡ ಪಾಟೀಲ್ ಸೇರಿದಂತೆ ಚಲವಾದಿ ನಾರಾಯಣಸ್ವಾಮಿ ಅವರು ಹಾಗೆ JDS ನಾಯಕರೆಲ್ಲರೂ ಕೂಡ ಪಾದಯಾತ್ರೆಯನ್ನು ಮಾಡೋದಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಅಶೋಕ್ ಅವರು ಈಗಾಗಲೇ ಮಾಧ್ಯಮಗಳಿಗೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು, ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರು. ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹವನ್ನು ಪಡಿಸಿ ಇವತ್ತು ಕೂಡ ಬಿಜೆಪಿ ಹೋರಾಟವನ್ನು ಮಾಡುತ್ತೆ. ಆದರೆ ಮೂಲಗಳ ಮಾಹಿತಿಯ ಪ್ರಕಾರ ಬಹುಶಃ ಇವತ್ತು ಪಾದಯಾತ್ರೆ ಮಾಡಿದ ನಂತರ ಒಂದು ಹೋರಾಟವನ್ನು ಮುಕ್ತಾಯ ಮಾಡಿ ಹೊರಗಡೆ ಹೋರಾಟವನ್ನು ಮಾಡೋದಕ್ಕೆ ಪ್ಲಾನ್ ಅನ್ನು ಮಾಡ್ತಾ ಇದೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಈ ವಿಚಾರದ ಬಗ್ಗೆ ನಾನು ಬಿಜೆಪಿಯ ಕೆಲವು ನಾಯಕರುಗಳನ್ನ ಮಾತಾಡಿಸ್ತಾ ಹೋಗ್ತೇನೆ. ರಕ್ಷತ್, ಪ್ರಮುಖವಾಗಿ ಬಿಜೆಪಿ ಹಿರಿಯ ನಾಯಕರಾಗಿರುವಂತಹ CC ಪಾಟೀಲ್ ಅವರಿದ್ದಾರೆ. ಸರ್, ಒಂದು ವಾರಗಳಿಂದ ಹೋರಾಟ ಮಾಡ್ತಾ ಇದ್ರಿ. ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದಲ್ಲಿ ಭೀಕರವಾದ ಬರ ಇದೆ. ನೀವು ಹೋರಾಟವನ್ನು ಮಾಡೋದಕ್ಕೆ, ಮಾತಾಡೋದಕ್ಕೆ ಅವಕಾಶವನ್ನು ಕೊಡ್ತಿಲ್ಲ ಅಂತ ಕಾಂಗ್ರೆಸ್ ಅವರು ಕೂಡ ನಿಮ್ಮ ಮೇಲೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ಮೊದಲು ಈ ಸರ್ಕಾರ, ಮಾನ ಮರ್ಯಾದೆಯಿಲ್ಲದ ಈ ಸರ್ಕಾರ ಬರ ಅನ್ನುವಂಥ ಘೋಷಣೆಯನ್ನು ಮಾಡಲಿ, ಬರ ಘೋಷಣೆ ಮಾಡಿ ನಾವು ಚರ್ಚೆಗೆ ಸಿದ್ಧದ್ದೇವೆ. ಭ್ರಷ್ಟರನ್ನು ಸದನದಲ್ಲಿ ಇಟ್ಕೊಂಡು ಯಾವ ರೀತಿ ಚರ್ಚೆ ಮಾಡೋದು, ಏನು ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡೋದು, ಏನು ಮಾಡೋದು. ನಾವು ಕೂಡ ಉತ್ತರ ಕರ್ನಾಟಕದಿಂದ ಬಂದವರು ಬರದ ಬಗ್ಗೆ ಮಾತನಾಡಬೇಕು, ಬರದ ಬಗ್ಗೆ ಚರ್ಚೆ ಮಾಡಬೇಕು, ಬರದ ಬಗ್ಗೆ ಹಣವನ್ನು ಬಿಡುಗಡೆ ಮಾಡಬೇಕಂತ ಒತ್ತಾಯ ಮಾಡಲಿಕ್ಕೆ ತುದಿಗಾಲ ಮೇಲೆ ನಿಂತಿದ್ದೇವೆ. ಆದರೆ ಈ ಸರ್ಕಾರ ಅದು ಯಾವುದಕ್ಕೂ ಆಸ್ಪದವನ್ನು ಕೊಡಲಾರ್ದನ ಒಬ್ಬ ಬಂಡ ಸಚಿವರನ್ನು ಸದನದಲ್ಲಿ ಇಟ್ಕೊಂಡಿದ್ದಾರೆ. ಯಾವ ಕಾರಣಕ್ಕಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವರನ್ನು ಕೈ ಬಿಡ್ತಿ, ಮತ್ತು ಯಾವ ಕಾರಣಕ್ಕಾಗಿ ಸನ್ಮಾನ್ಯ DK ಶಿವಕುಮಾರ್ ಅವರ ಸರ್ಕಾರ ಇವರನ್ನು ಸಚಿವರನ್ನಾಗಿ ಮುಂದುವರಿಸ್ತಿ ಅನ್ನೋದನ್ನು ಮೊದಲು ಕ್ಲಾರಿಫೈ ಮಾಡಲಿ. ದೆನ್ ವಿ ಆರ್ ರೆಡಿ ಫಾರ್ ಡಿಸ್ಕಷನ್. ಈ 10-12 ದಿವಸ ಅಧಿವೇಶನ ಕರೆದಾರ, ಅದ್ರಾಗ 3-4 ದಿವಸ ಸೂಟಿ ಅದಾವು. ಸದನವನ್ನು ಎಕ್ಸ್ಟೆನ್ಷನ್ ಮಾಡಲಿ, ಒಂದು 10 ದಿವಸ ಎಕ್ಸ್ಟೆನ್ಷನ್ ಮಾಡಲಿ, ಬರದ ಬಗ್ಗೆ ಚರ್ಚೆ ಮಾಡಲಿ, ಬರಕ್ಕೆ ಹಣವನ್ನು ಬಿಡುಗಡೆ ಮಾಡಲಿ. ಅದಕ್ಕೆ 10 ರೂಪಾಯಿ ಹಣ ಇನ್ನೂ ಯಾವ ಕ್ಷೇತ್ರಕ್ಕೂ ಬಿಡುಗಡೆ ಮಾಡಿಲ್ಲ ಈ ಸರ್ಕಾರ ಬಂದ ಮೇಲೆ. ಕೇವಲ ಬಡಾಯಿ ಕುಚ್ಕೊಂತ ಹೋಗತ್ತೆ. ಪರಮೇಶ್ವರ್ ಅಂತ ಹಿರಿಯ ನಾಯಕರು ಒಬ್ಬ ಭ್ರಷ್ಟ ಸಚಿವರನ್ನ ಸಮರ್ಥನೆ ಮಾಡ್ಕೊಳಕ್ಕೆ ಇಳಿತಾರೆ ಅಂತಂದ್ರೆ ಈ ಸರ್ಕಾರದ ನೈತಿಕತೆಯನ್ನು ನಾವು ಪ್ರಶ್ನೆ ಮಾಡಬೇಕು. ಇವತ್ತು ಕೂಡ ಹೋರಾಟವನ್ನು ಸದನ ಮುಂದುವರಿಸ್ತೀರೋ? ಈಗಾಗಲೇ ನಿಶ್ಚಿತ ಆಗಿದೆ. ಒಂದು ಮನಸ್ಸಲ್ಲೂ ನಮ್ಮ ನಿರ್ಧಾರ ಇದೆ. ನಾವು ವಾಲ್ಮೀಕಿಯವರ ಪಾದ ತಳದಲ್ಲಿ ಇಲ್ಲಿ ಕೂತಿದ್ದೀವಿ. ಆ ಮಹರ್ಷಿ ಹೆಸರಿಟ್ಕೊಂಡಿರೋ ನಿಗಮದ ಮೂಲಕ ಯಾವ ದಲಿತರಿಗೆ ನಾವು ಕಲ್ಯಾಣ ಯೋಜನೆಗಳು ಮಾಡಬೇಕಾಯ್ತು, ಆ ಕೋಟ್ಯಾಂತರ ಹಣನ ನುಂಗಿರುವ ಸಚಿವನ ತೆಗಿಬೇಕು ಅಂತ ಒಂದು ನಮ್ದೊಂದು ಆಗ್ರಹ ಈಡೇವರೆಗೂ ನಮ್ದು ಮುಂದುವರಿಯುತ್ತೆ. ಸರ್, ನೀವು ಕೂಡ ನಿನ್ನೆ ಪರಿಷತ್ನಲ್ಲಿ ಹೋರಾಟವನ್ನು, ನಿಮ್ಮದೇ ನಾಯಕತ್ವದಲ್ಲಿ ಹೋರಾಟವನ್ನು ಮಾಡಿದ್ರಿ. ಇವತ್ತು ಕೂಡ ಮುಂದುವರಿಸ್ತೀರಾ? ಮುಂದಿನ ವಾರ ಕೂಡ ಇದ್ರಿ ಎಕ್ಸ್ಟೆಂಡ್ ಆಗತ್ತಾ? ಈಗಾಗಲೇ ಇದು ಪಕ್ಷದ ತೀರ್ಮಾನ. ಎರಡೂ ಸದನಗಳಲ್ಲಿ ಪವಿತ್ರವಾದ ವಾಲ್ಮೀಕಿಯ ಹೆಸರನ್ನ ಇಟ್ಕೊಂಡು ಅದನ್ನ ಇವತ್ತು ನಿಗಮಕ್ಕೆ ಹೆಸರಿಟ್ಟು ಅವರ ಹೆಸರಿನಲ್ಲಿ ಭ್ರಷ್ಟಾಚಾರ ಮಾಡಿ ಆ ಸಮುದಾಯಕ್ಕೆ ಅನ್ಯಾಯ ಮಾಡಿ ನಾನೂ ಕೂಡ ದಲಿತ ಅಂತ ಹೇಳ್ಕೊಳ್ಳೋದಿದೆಯಲ್ಲ, ಎಷ್ಟು ನಾಚಿಕೆಗೇಡಿನ ಸಂಗತಿ. ಮಿಗಿಲಾಗಿ ನಾನು ದಲಿತ, ನನ್ನನ್ನ ಟಾರ್ಗೆಟ್ ಮಾಡ್ತಿದ್ದೀರಿ ಅಂತ ಹೇಳಿದ್ರಲ್ಲ, ದಲಿತರ ದುಂಡು ತಿನ್ನುವಾಗ ನಿಮಗೆ ನಾನು ದಲಿತ ಅಂತ ಅನಿಸ್ಲಿಲ್ವಾ? ದಲಿತರ ದುಡ್ಡು ತಿನ್ನಬೇಕು ಅಂತೇಳಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ದಲಿತರೇ ತಿಂದ್ರೆ ಅವ್ರ ಮೇಲೆ ಕೇಸ್ ಹಾಕಬಾರ್ದು ಅಂತ ಎಲ್ಲಿಯಾದ್ರೂ ಇದೆಯಾ? ಇದು ಕಾಂಗ್ರೆಸ್ಸಿನ ಈ ದುಂಡಾವರ್ತಿ ಈ ಸರ್ಕಾರದ ನಡೆಯನ್ನ ಖಂಡಿಸಿ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ NDA ಮಿತ್ರ ಪಕ್ಷಗಳು ಸೇರಿ ಈ ಸದನದಲ್ಲೂ ಕೂಡ ಹೋರಾಟ ನಡೆದಿದೆ. ಹೊರಗಡೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಹೋರಾಟ ನಡೆದಿದೆ. ನಾಗೇಂದ್ರ ಅವರು ರಾಜೀನಾಮೆ ತೆಗೆದುಕೊಳ್ಳುವವರೆಗೆ ಅಥವಾ ಮುಖ್ಯಮಂತ್ರಿಗಳು ಅವರನ್ನ ಕ್ಯಾಬಿನೆಟ್ ಇಂದ ಕೈ ಬಿಡುವವರೆಗೆ ಈ ಹೋರಾಟ ನಡೆದೇ ನಡೆಯುತ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ರಕ್ಷತ್, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಿಜೆಪಿ ಇಲ್ಲಿಂದ ಪಾದಯಾತ್ರೆಯನ್ನು ಆರಂಭ ಮಾಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.